ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಅಭಿವೃದ್ಧಿ ಕಾಮಗಾರಿಯ ಹೆಸರಿನಲ್ಲಿ ಉತ್ತಮ ರಸ್ತೆಗಳನ್ನೇ ಹಾಳು ಮಾಡಲಾಗ್ತಾ ಇದೆಯಾ? ಹೆಬ್ಬಾಳ ಹಾಗೂ ಏರ್ಪೋರ್ಟ್ ರಸ್ತೆಯಲ್ಲಿ ವೈಟ್ ಟಾಪಿಂಗ್ ರಸ್ತೆ ಮತ್ತು ಡಾಂಬರ್ ರಸ್ತೆಯನ್ನ ಡಿಗ್ಗಿಂಗ್ ಮಾಡ್ತಾ ಇರೋದು ಈ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಡಾಂಬರ್ ಹಾಕೋದು, ರಸ್ತೆ ಅಗೆಯೋದು, ಸಮನ್ವಯವೂ ಇಲ್ಲ, ಏನೂ ಇಲ್ಲ. ಫುಟ್ಪಾತ್ ಅಗೆದು ಹಾಗೆ ಬಿಟ್ಟಿರುವ ಜಿಬಿಎ. ಡಾಂಬರ್ ಅಥವಾ ವೈಟ್ ಟ್ಯಾಪಿಂಗ್ ಅನ್ನುವ ಯಾವುದೇ ಭೇದ ಭಾವವಿಲ್ಲದೆ ರಸ್ತೆ ಅಗೆಯೋದ್ರಲ್ಲಿ ಜಿಬಿಎ ಎತ್ತಿದ ಕೈ ಎನ್ನುವಂತಾಗಿದೆ. ಡಾಂಬರ್ ರಸ್ತೆ ಇರ್ಲಿ, ವೈಟ್ ಟ್ಯಾಪಿಂಗ್ ರಸ್ತೆ ಇರ್ಲಿ, ಉತ್ತಮ ಸ್ಥಿತಿಯಲ್ಲಿರುವ ರಸ್ತೆಗಳನ್ನೇ ಯಂತ್ರಗಳ ಮೂಲಕ ಅಗೆಯಲಾಗ್ತಿದೆ. ಚೆನ್ನಾಗಿದ್ದಂತಹ ಡಾಂಬರ್ ಅನ್ನಾಗ್ಲಿ ಅಥವಾ ವೈಟ್ ಟ್ಯಾಪಿಂಗ್ ಅನ್ನಾಗ್ಲಿ ಮುಲಾಜಿಲ್ಲದೆ ಅದನ್ನ ಅಗೆಯುವಂಥ ಕೆಲಸವನ್ನ, ಹಾಳು ಮಾಡುವಂಥ ಕೆಲಸವನ್ನ ಜಿಬಿಎ ತುಂಬ ಚೆನ್ನಾಗಿ ಮಾಡುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಏರ್ಪೋರ್ಟ್ ರಸ್ತೆ ಅಂದರೆ ಹೆಬ್ಬಾಳ ಬಸ್ ಸ್ಟ್ಯಾಂಡ್ ಏನಿದೆ, ಹೆಬ್ಬಾಳ ಬಸ್ ನಿಲ್ದಾಣದ ಮುಂಭಾಗ ಅಂದರೆ ಪ್ರಮುಖವಾದಂಥ ರಸ್ತೆ, ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಡುವಂಥ ರಸ್ತೆಯಲ್ಲಿ ಯಾವ ರೀತಿಯಾಗಿ ಅದೇ ಡಾಂಬರು, ಚೆನ್ನಾಗಿದ್ದಂಥ ಡಾಂಬರನ್ನು ಯಾವ ಮಟ್ಟಕ್ಕೆ ಮೆಷನನ್ನು ಬಳಸ್ಕೊಂಡು ಡಿಗ್ ಮಾಡ್ತಿದ್ದಾರೆ ಅನ್ನೋಂಥದ್ದು ಗಮನಿಸ್ಬೋದು. ಯಾವ ಕಾರಣಕ್ಕೆ ಈ ಮಟ್ಟಕ್ಕೆ ಈ ರೀತಿಯಾಗಿ ಅಗಿತಾ ಇದ್ದಾರೋ ಗೊತ್ತಿಲ್ಲ. ಇದು ಕೇವಲ ಇದೊಂದು ರಸ್ತೆ ಮಾತ್ರ ಅಲ್ಲ, ಹಲವು ಕಡೆಗಳಲ್ಲಿ ವೈಟ್ ಟ್ಯಾಪಿಂಗ್ ರಸ್ತೆ ತುಂಬ ಚೆನ್ನಾಗಿತ್ತು, ಅದನ್ನು ಕೂಡ ಅಗಿಯುವಂಥ ಕೆಲಸವನ್ನು ಮಾಡಲಾಗಿದೆ. ಈಗ ಈ ರೀತಿಯಾಗಿ ಡಾಂಬರೀಕರಣ ಆಗಿದ್ದಂಥ, ಅಂದರೆ ತುಂಬ ಚೆನ್ನಾಗಿದ್ದಂಥ ರಸ್ತೆಯ ಏನು ಒಂದು ಬದಿಯಲ್ಲಿ ಈ ರೀತಿಯಾಗಿ ಅಗಿಯುವಂಥ ಕೆಲಸ ಆಗ್ತಾ ಇದೆ. ಯಾರು ಕೂಡ ಜಿಬಿಎನ ಕೇಳೋರು ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಈ ಮಟ್ಟಕ್ಕೆ ಚೆನ್ನಾಗಿದ್ದಂಥ ರಸ್ತೆಯನ್ನು ಹಾಳು ಮಾಡುವಂಥ ಹೆಸರಲ್ಲಿ ಜಿಬಿಎನ್ ಯಾರು ಕೂಡ ಮೀರಿಸೋದಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ಚೆನ್ನಾಗಿದ್ದ ರಸ್ತೆಯನ್ನು ಹಾಳು ಮಾಡುವಂಥ ಕೆಲಸವನ್ನು ಜಿಬಿಎ ಮಾಡ್ತಾ ಇದೆ. ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಹೆಬ್ಬಾಳ ಸಮೀಪದ ವೈಟ್ ಟ್ಯಾಪಿಂಗ್ ರಸ್ತೆ ಹಾಗೂ ಏರ್ಪೋರ್ಟ್ ರಸ್ತೆಯಲ್ಲಿ ಡಿಗ್ಗಿಂಗ್ ಯಂತ್ರ ಬಳಸಿ ರಸ್ತೆ ಕತ್ತರಿಸುವ ದೃಶ್ಯಗಳು ಈಗ ಪ್ರಶ್ನೆಗಳನ್ನ ಹುಟ್ಟುಹಾಕಿವೆ. ಈಗಾಗಲೇ ಸುಸ್ಥಿತಿಯಲ್ಲಿದ್ದ ರಸ್ತೆಗಳನ್ನ ಮತ್ತೆ ಅಗೆಯುವ ಅಗತ್ಯವೇನು ಅಂತ ಸ್ಥಳೀಯರು ಪ್ರಶ್ನಿಸುತ್ತಿದ್ದಾರೆ. ಇದಷ್ಟೇ ಅಲ್ಲ, ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯ ವೇಳೆ ಉತ್ತಮ ಸ್ಥಿತಿಯಲ್ಲಿದ್ದ ಫುಟ್ಪಾತ್ ಸ್ಲ್ಯಾಬ್ಗಳನ್ನ ತೆಗೆದು ಚರಂಡಿಯನ್ನ ತೆರೆದ ಸ್ಥಿತಿಯಲ್ಲೇ ಬಿಡಲಾಗಿದೆ. ಇದರಿಂದ ಪಾದಚಾರಿಗಳು ಸುರಕ್ಷಿತವಾಗಿ ಓಡಾಡೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೇಳೋರು ಯಾರು ಇಲ್ಲ, ಕೇಬಲ್ ನೋಡಿದ್ರು ಅದು ಹಾಳಾಗೋಯ್ತು. ಈ ಥರ ಮಾಡ್ತಾ ಇದ್ದಾರೆ. ನಮಗೆ ಏನು ಮಾಡೋದು? ಈಗ ರೋಡ್ ಚೆನ್ನಾಗೈತೆ ತಾನೇ? ಇದು ರೋಡ್ ಚೆನ್ನಾಗಿತ್ತು, ಹೊಡೆದಾಕ್ಬಿಟ್ಟು ಓಡಿಸ್ಕವ್ರಲ್ಲ. ನೀನು ಬಂದ ಚೆನ್ನಾಗಿರೋ ರೋಡ್ ಏನು ಕುಡಿತಾರೆ? ಬುದ್ಧಿ ಇಲ್ಲ ಅಷ್ಟೇ. ಒಂದು ಕಡೆ ಡಾಂಬರ್ ರಸ್ತೆ, ಇನ್ನೊಂದು ಕಡೆ ಸಿಮೆಂಟ್ ರಸ್ತೆ ಅಂದರೆ ವೈಟ್ ಟ್ಯಾಪಿಂಗ್ ರಸ್ತೆಯನ್ನೇನು ಮಾಡಿದ್ರು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಈ ಏರಿಯಾದಲ್ಲಿ ಯಾವ ರೀತಿಯಾಗಿ ರಸ್ತೆಯನ್ನು ಅಗೆದಿದ್ದಾರೆ ಅನ್ನೋಂಥದ್ದು ಗಮನಿಸ್ಬೋದು. ಇದು ನಿನ್ನೆ ಮೊನ್ನೆವರೆಗೂ ಕೂಡ ತುಂಬ ಚೆನ್ನಾಗಿದ್ದಂಥ ರಸ್ತೆ, ನೀವು ಗಮನಿಸ್ಬೋದು ಯಾವ ರೀತಿಯಾಗಿ ಅಲ್ಲಿ ಒಂದು ರೀತಿ ಲಾಟ್ ಮಾಡಿ ಹಾಕಿದ್ದಾರೆ ಅಂತ. ಅಂದರೆ ಸಂಪೂರ್ಣ ಈ ವೈಟ್ ಟ್ಯಾಪಿಂಗ್ ರಸ್ತೆ ಏನಿತ್ತು, ಆ ವೈಟ್ ಟ್ಯಾಪಿಂಗ್ ರಸ್ತೆಯನ್ನು ಸಂಪೂರ್ಣವಾಗಿ ಅಗೆದು ತೆಗೆದಿದ್ದಾರೆ. ಅದರ ಕೆಳಗಡೆ ಡಾಂಬರೀಕರಣದ ರಸ್ತೆ ಕೂಡ ಇತ್ತು, ಅದರ ಮೇಲೆ ವೈಟ್ ಟ್ಯಾಪಿಂಗನ್ನು ಮಾಡಲಾಗಿತ್ತು. ಈಗ ಎರಡೂ ಕೂಡ ನೀವು ಗಮನಿಸ್ಬೋದು. ಯಾಕಂದರೆ ಎರಡನ್ನೂ ಕೂಡ ಅಗೆದು ತೆಗೆದು ಈಗ ಹೊಸದಾಗಿ ನಾವು ವೈಟ್ ಟ್ಯಾಪಿಂಗನ್ನು ಮಾಡ್ತೀವಿ ಅನ್ನುವಂಥ ನಿಟ್ಟಲ್ಲಿ ಮುಂದಾಗಿರುವಂಥದ್ದು. ಈ ರೀತಿಯಾಗಿ ಪೋಲು ಮಾಡುವಂಥದ್ದು, ಜನರ ದುಡ್ಡನ್ನು ಈ ರೀತಿಯಾಗಿ ಪೋಲು ಮಾಡುವಂಥ ಕೆಲಸವನ್ನು ಸರ್ಕಾರ ಯಾಕೆ ಮಾಡ್ತಿದ್ದೆ ಅನ್ನುವಂಥದ್ದೇ ಈಗ ಯಕ್ಷ ಪ್ರಶ್ನೆ. ಈಗ ಗಮನಿಸ್ಬೋದು, ಇಲ್ಲಿವರೆಗೂ ಕೂಡ ವೈಟ್ ಟ್ಯಾಪಿಂಗ್ ಇತ್ತು. ಆ ವೈಟ್ ಟ್ಯಾಪಿಂಗ್ನ ಎಲ್ಲವನ್ನು ಕೂಡ JCBಯನ್ನು ಬಳಸ್ಕೊಂಡು, ಮೆಷಿನ್ಗಳನ್ನು ಬಳಸ್ಕೊಂಡು ಸಂಪೂರ್ಣವಾಗಿ ಡಿಗ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನು ಹಾಳು ಮಾಡಿ ಈಗ ಮತ್ತೆ ನಾವು ಹೊಸದಾಗಿ ರಸ್ತೆಯನ್ನು ಮಾಡ್ತೀವಿ, ಹೊಸದಾಗಿ ಡಾಂಬರೀಕರಣ ಅಲ್ಲ ಅಂದರೆ ಈಗ ಗಮನಿಸ್ಬೋದು, ಈ ಡಾಂಬರೀಕರಣ ಅಂದರೆ ಇದ್ರ ಕೆಳಗಡೆ ಡಾಂಬರೀಕರಣ ಆಗಿತ್ತು, ಟಾರ್ ರಸ್ತೆ ಇತ್ತು, ಅದನ್ನು ಕೂಡ ಅಗೆದು ತೆಗೆದಿದ್ದಾರೆ. ಈಗ ನಾವು ಹೊಸದಾಗಿ ವೈಟ್ ಟ್ಯಾಪಿಂಗ್ ರಸ್ತೆನ ನಿರ್ಮಾಣ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕಾಮಗಾರಿ ಈಗ ಭರ್ಜರಿಯಾಗಿ ನಡೀತಾ ಇದೆ. ಈ ರೀತಿಯಾಗಿ ಅಂದರೆ ಒಂದು ಕಡೆ ಟಾರ್ ರಸ್ತೆಯನ್ನು ಕೂಡ ಬಿಡಲ್ಲ, ವೈಟ್ ಟ್ಯಾಪಿಂಗ್ ರಸ್ತೆಯನ್ನು ಕೂಡ ಬಿಡಲ್ಲ, ಎಲ್ಲವೂ ಕೂಡ ಚೆನ್ನಾಗಿರುತ್ತೆ, ಜನ ಆರಾಮಾಗಿ ಓಡಾಡ್ತಿರ್ತಾರೆ, ಸಂಚಾರ ಮಾಡ್ತಿರ್ತಾರೆ. ಈ ರೀತಿ ಏಕಾಏಕಿ ಕಾಮಗಾರಿಯ ಹೆಸರಿನಲ್ಲಿ ಈ ರೀತಿ ಅಗೆಯುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಪ್ರಶ್ನೆ. ತೆರಿಗೆ ದುಡ್ಡನ್ನು ಕಟ್ಟುವಂಥ ಸಾರ್ವಜನಿಕರ ಹಣವನ್ನು ಪೋಲು ಮಾಡುವಂಥ ಕೆಲಸವನ್ನು ಸರ್ಕಾರ ಹಾಗೆ ಜಿಬಿಎ ಮಾಡ್ತಿದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಹಾಗೆ ಇಲಾಖೆ ಅಧಿಕಾರಿಗಳು ಉತ್ತರವನ್ನು ಕೊಡಬೇಕಾಗುತ್ತೆ. ಯಾಕಂದರೆ ಇದು ಜನರ ಕೆಲಸವನ್ನು ಈ ರೀತಿಯಾಗಿ ಹಾಳು ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು. ಒಟ್ಟಾರೆ ಅಭಿವೃದ್ಧಿ ಕಾಮಗಾರಿಗಳ ಹೆಸರಿನಲ್ಲಿ ಉತ್ತಮ ರಸ್ತೆಗಳು ಮತ್ತು ಫುಟ್ಪಾತ್ಗಳು ಹಾಳಾಗ್ತಿವೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಗಮನ ಹರಿಸಬೇಕಿದೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.